ಅವತ್ತು ಸರ್ ಒಂದು ಹೋರಿನ ಮರದ ಮೇಲೆ ನಿಂತ್ಕೊಂಡು ಕೊಬ್ಬರಿ ಕುಯ್ದಿದ್ವಿ. ಅಂತ ಹೋರಿ ಅಂದ್ರೆ ಆಡಗಡೆ ಮಲ್ಲ, ಅದು ಬಂದ್ರೆ ಅಗಸಿ ಒಳಗೆ ಜನ ಎಲ್ಲ ಬೇಲಿ ಹತ್ತಾರ ಸರ್. ಈ ಹೋರಿ ಒಳಗೆ ಡೇಂಜರ್ ಅಂದ್ರೆ ನಂಬರ್ ಹೋರಿ, ಅಮೃತ್ ಮಾಲ್. ಈ ಅಮೃತ್ ಮಾಲ್ ಹೋರಿ ಐತಲ್ಲ ಸರ್, ಹೋರಿ ಒಳಗೆ ಡೇಂಜರ್ ಅದು ನಂಬ್ರಿ ಹೋರಿ. ಹಿಡಿದಿದ್ದು ಅಂದ್ರೆ ಆ ತರ ಅಲ್ಲ, ವಿಚಿತ್ರ ಹೊಡ್ತಾ ಹಿಡಿದಿದ್ದೆ. 34 ಹೋರಿ 4 ಹೋರಿ ಬಿಟ್ಟಿದ್ದೆ ಸರ್, ಅಲ್ಲಿ ಇಲ್ಲಿ ನುಗ್ಗಿದವು. 28 ಹೋರಿ ಕೊಬ್ಬರಿ ಕುಯ್ದಿದ್ವಿ ಸರ್. ಭಾಳ ಭಯಂಕರ ಹೋರಿ ಹಿಡಿದಿವಿ ಆ ಕಡೆ ಎಲ್ಲ. ಒಂದು 15 ಜನ ಬ್ಯಾಚಿಸ್ ಸರ್ ನಮ್ದು. ಕರ್ಲಘಟ್ಟ, ಸತೀಶ, ಮಲ್ಲಿಕ, ಶರಡಿ, ಕುಮಾರ, ಪಂಚಿ, ಆಮೇಲೆ ಎನ್ ಕುಮಾರ, ಶಿವು, ಗಾಂಧಿನಗರ ಕುಮಾರಣ್ಣ, ಇಲ್ಲ ಭಾಳ ಜನ ಇದ್ರು ಸರ್. ಆಮೇಲೆ ಸ್ವಲ್ಪ ವರ್ಷ ಒಂದು 5-6 ವರ್ಷ 8-10 ವರ್ಷ ಹಬ್ಬ ಮಾಡಿದೆ. ಆಮೇಲೆ ಶಿವಮೊಗ್ಗ ಸುದರ್ಶನ್ ಅಂತ ಪರಿಚಯ ಆದ್ರು ನಮಗೆ. ಸುರುವನ್ನಲ್ಲಿ 14 ಹೋರಿ ಹಿಡಿದೆ. 14 ಹೋರಿ ಹಿಡಿದೆ ಅಂದ್ರೆ ಆ ಥರ ಅಲ್ಲ ಸರ್. ಹಬ್ಬದಲ್ಲಿ ಜನ ಹೆದರಿ ಹೋರಿ ಕಟ್ಟಾಕಿದ್ರು. ಹೋರಿ ಹಿಡಿಬೇಕಂತ ಓಡಿದೆ. ಅಲ್ಲಿ ಹೋರಿ ಹಿಡಿತಿದ್ದವನೊಬ್ಬನು ಹೇಳ್ದ, ನೀವು ಹಿಡಿಯೋದು ಇಲ್ಲ ನಮಗೂ ಬಿಡಲ್ಲ, ಸುಮ್ಮನೆ ಹಾಳು ಮಾಡ್ತೀರಿ ಅಂದ. ಅದೊಂಥರ ನನ್ನ ತಲೆ ಉಳಿದು ಬಿಡ್ತು. ನಿತ್ಕೊಂಬೇಡ ಓಡೋಗು ಅಂದ ಅವನು. ಅವತ್ತಿಂದ ಸ್ಟಾರ್ಟ್ ಮಾಡಿದ್ ಸರ್ ನಾನು. 2 ಹೋರಿ ಹಿಡಿದೆ. ಶಾಲೆ ಹೋಗ್ತಾ ಇದ್ದೇನೋ ಅವಾಗ 14 ವರ್ಷ. ಅವಾಗ 2 ಹೋರಿ ಹಿಡಿದೆ. ನಮಸ್ಕಾರ ಕರ್ನಾಟಕ. ಆಲ್ಮೋಸ್ಟ್ 2-2.5 ತಿಂಗಳಾಯ್ತು ಅನ್ಸುತ್ತೆ ನಾವು ಯಾವ ಒಂದು ಹೋರಿ ಸಂದರ್ಶನ ಆಗಿರಲಿ ಅಥವಾ ಹೋರಿ ಹಿಡಿತಗಾರ ಸಂದರ್ಶನ ಆಗಿರಲಿ ಯಾವುದನ್ನು ತಗೊಂಡಿಲ್ಲ. ಕಾರಣ ನಮ್ಮ ವೈಯಕ್ತಿಕ ಕಾರಣಗಳಿಂದ ತಗೊಳಕ್ಕಾಗಿಲ್ಲ. ಬಟ್ಟು ಒಬ್ಬ ವ್ಯಕ್ತಿ ನಮಗೆ ಪದೇ ಪದೇ ಹೋರಿ ಹಿಡಿತಗಾರರಲ್ಲಿ, ಅಂದರೆ ಈಗ ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ರು ಹೆಸರು ಮಾಡ್ಕೊಂಡು ಅದರಲ್ಲಿ ಟ್ರೆಂಡಿಂಗಲ್ಲಿ ಇರ್ತಾರೆ, ಕೆಲವೊಬ್ರು ಹೋರಿ ಹಿಡಿದಿರ್ತಾರೆ ಆದರೆ ಹೆಸರು ಆಗಿರಲ್ಲ. ತುಂಬ ಹೋರಿಗಳನ್ನ ಹಿಡಿದು ಆಮೇಲೆ ಹೋರಿ ಹಬ್ಬದಲ್ಲಿ ಕೆಲವೊಂದು ಗುಂಪುಗಳು ಬರ್ತವೆ. ಆ ಗುಂಪುಗಳು ಹೋರಿ ಹಬ್ಬಕ್ಕೆ ಬಂತು ಅಂದರೆ ಎಂಥ ಮಾಲೀಕನಲ್ಲೂ ಕೂಡ ಒಂದು ನಡ್ಕ ಶುರು ಆಗುತ್ತೆ, ಈ ಗುಂಪು ಬಂದಿದೆ ಅಂತ. ಆ ಗುಂಪಲ್ಲಿ ಒಬ್ಬರಾಗಿ ಅಥವಾ ಅವರಿಗೆ ಸಪೋರ್ಟ್ ಮಾಡಿ ಅಥವಾ ಇವರು ಆ ಗುಂಪಲ್ಲಿ ಒಬ್ಬರಾಗಿದ್ದವರು. ಸೊ ಇವತ್ತೊಂದು ಸಂದರ್ಶನ ಕೊಡಬೇಕು ಅಂತ ಹಲವಾರು ದಿನಗಳಿಂದ ಅರುಣ್ ಅಂತ ಅವ್ರು ಹೇಳ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಮಂಡಗಟ್ಟ ಗ್ರಾಮದಲ್ಲಿರೋ ಅಣ್ಣಪ್ಪ ಅಂತ ಒಬ್ರು ನಮ್ಮ ಮುಂದಿದ್ದಾರೆ. ಹೋರಿ ಹಬ್ಬದಲ್ಲಿ ಕೆಲವೊಬ್ರು ಹೆಸರು ಕೇಳಿರ್ತೀರಾ, ಕೆಲವೊಬ್ರು ಇನ್ನೂ ಕೇಳಿರಲ್ಲ. ಬಟ್ ಕೇಳಿರೋರಿಗೆ ಇವ್ರ ಪರಿಚಯ ಇರುತ್ತೆ, ಕೇಳದೆ ಇರೋರಿಗೆ ಒಂದು ಹೊಸ ಅಧ್ಯಾಯ ಅನ್ಕೊಳ್ಳಿ. ಏನು ಮಾಡಿದ್ರು ಅಣ್ಣಪ್ಪ ಅವರು, ಅಥವಾ ಅವ್ರ ಕಾಲದಲ್ಲಿ ಹೋರಿ ಹಬ್ಬ ಅನ್ನೋದು ಹೇಗಿತ್ತು, ಹೇಗೆ ಹಿಡಿತಾ ಇದ್ರು, ಆ ಟೈಮಲ್ಲಿ ಆಗಿದ್ದ ಘಟನೆಗಳೇನು, ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಯಾರ್ಯಾರು ವಿಡಿಯೋ ನೋಡ್ತಿದ್ರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡ್ತಿರೋದಕ್ಕೆ ಯಾರ್ಯಾರು ನೋಡ್ತಿದ್ರೋ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸರ್, ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ನಿಮಗೆ ವೆಲ್ಕಮ್. ಏಕೆಂದರೆ ಒಂದು ಹೋರಿ ಸಂದರ್ಶನ ತಗೋಬೇಕು ಅಥವಾ ಹೋರಿ ಹಿಡಿತಗಾರರ ಸಂದರ್ಶನ ತಗೋಬೇಕು ಅಂದರೆ ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಇಲ್ಲ ನಾನು ಕೊಡಲ್ಲ ಅಂತಾರೆ. ಅದು ಭಯದಿಂದ ಆಗಿರ್ಬೋದು ಅಥವಾ ನಾಚಿಕೆಯಿಂದ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ಸೊ ನೀವು ಕೊಡ್ತೀವಿ ಬನ್ನಿ ಅಂತ ಹೇಳಿ ಒಂದು ಹೇಳಿದ್ದೀರಾ. ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ನಿಮ್ಗೆ ವೆಲ್ಕಮ್. ಆಯ್ತು ಸರ್. ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ಚಾನಲ್ಗೆ. ನೀವು ಫಸ್ಟು ನಿಮ್ಮ ಹೋರಿ ಹಿಡಿತಗಾರ ಅನ್ನೋದು ಹೋಗೋಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕ ಬದುಕಿನ ಒಂದು ಸಣ್ಣ ಪರಿಚಯ ನಮಗೆ ಆಗ್ಬೋದಾ ಸರ್? ಈಗ ನಾನು ಗದ್ದೆ ಕೆಲಸ ಮಾಡ್ತಾ ಇರೋ ಸರ್. ಗದ್ದೆ ಕೆಲಸ. ಈಗ ಹೋರಿ ಹಿಡಿತಿದ್ದೀರಾ ಅಥವಾ ಹೋರಿ ಹಿಡಿಯೋದು ಬಿಟ್ಟಿದ್ದೀರಾ? ಸರ್ ಬಿಟ್ಟಿನಿ ಸರ್. ಈಗ ಏನ ಬೇಕಂದ್ರೆ ಯಾವಾಗ ಹಿಡಿದ್ವಿ, ಇಲ್ಲ ಅಂದ್ರೆ ಇಲ್ಲ ಸರ್. ಮನ್ಸು ಬಂದ್ರೆ ಎಲ್ಲ ಮದುವೆ ಆಗಿ ಮಕ್ಕಳಾಗಿ ಫ್ಯಾಮಿಲಿ ಐತಿ, ಈಗೂ ಬೇಕಾದ್ರೆ ಹಿಡಿತೀವಿ ಸರ್. ಹಿಡಿಬಾರ್ದು ಅಂತೇನಿಲ್ಲ, ಬೇಡ ಅಂತ ಬಿಟ್ಟಿವಿ ಅಷ್ಟೇ. ಬೇಡ ಅಂತ ಬಿಟ್ಟಿದ್ದೀರಾ. ಯಾವಾಗ ಶುರುವಾಯ್ತು ಈ ಹೋರಿ ಹಬ್ಬ ಅಥವಾ ಹೋರಿ ನಾನು ಹಿಡಿಬೇಕು ಸರ್? ಅದೇ ಸರ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಶಾಲೆ ಹೋಗ್ಬೇಕಾದ್ರೆ ಹಬ್ಬ ನೋಡಕ್ ಹೋಗ್ತಾ ಇದ್ದೆ. ಅಲ್ಲಿ ಇಲ್ಲಿ ಹೋಗ್ತಿದ್ದಂಗೆ 1-2 ಟೈಮ್ ಹೊಡ್ತಾ ಬಿತ್ತು. ಹೊಡ್ತಾ ಬಿದ್ದಾಗ ಸೈಡಿ ನಿತ್ತಾನಿಗೆ ಬಂದು ಗುದ್ದಿದ್ದಿತ್ತು. ಅವಾಗ ಏನ್ ಮಾಡಿದೆ, ಅವಾಗಿಂದ ಒಳ ನಿಲ್ಲಕತ್ತಿದೆ ಸರ್ ಅಕ್ಷಿ ಒಳಗೆ. ಹಂಗೆ ಅದು ಒಂಥರ ಹುಮ್ಮಸ್ ಬಂತು. ಫಸ್ಟ್ ಸ್ಟಾರ್ಟಿಂಗ್ 500ರಲ್ಲಿ 2 ಹೋರಿ ಹಿಡ್ದೆ. ಶಾಲೆ ಹೋಗ್ತಾ ಇದ್ದೆ ಏನೋ ಅವಾಗ 14 ವರ್ಷ. ಅವಾಗ 2 ಹೋರಿ ಹಿಡ್ದೆ. ಕುಂಸೆಲ್ 8 ಹೋರಿ ಹಿಡ್ದೆ 14 ವರ್ಷದಲ್ಲಿ. 14 ವರ್ಷದಲ್ಲಿ. ಆಮೇಲೆ ಸುರುವನಲ್ಲಿ 14 ಹೋರಿ ಹಿಡ್ದೆ. ಅವತ್ತು ನಾನು ಫುಲ್ ಟ್ರೆಂಡ್ ಆಗಿದ್ದು. ಅಲ್ಲ, ಈಗ ಹೆಂಗೆ ಅಂದ್ರೆ 7ನೇ ಕ್ಲಾಸ್ ಓದ್ತಿದ್ದೆ ಅಲ್ಲಿಗೆ 7, 6 ಒಂದು 13 ವರ್ಷದ ಹುಡುಗ ನೀವು. ಅವಾಗ 13 14 ವರ್ಷದ ಹುಡುಗ ಯಾವ್ದೋ ಒಂದು ಹೋರಿ ಬಂದು ಹೊಡೆಯುತ್ತೆ ನಿಮಗೆ. ಸೊ
ಯಾರ ಆಗಿದ್ರೆ ನಾನು ಇಲ್ಲಿ ನಿತ್ಕೊಳ್ಳೋದ್ ಬೇಡ ಅಂತ ಹೊರ ಹೋಗ್ತಿದ್ರೇನು, ಬಟ್ ನೀವು ಅದನ್ನ ನನಗೆ ಹೊಡಿತಲ್ಲ ಅಂತ ಬಂದ್ಬಿಟ್ಟು ಅದನ್ನ ಅದನ್ನೇ ಅಂತ ಅಲ್ಲ, ಹೋರಿ ಹಿಡಿಬೇಕು ಅಂತ ಬಂದ್ ನಿತ್ಕೋತೀರ. ಆ ಧೈರ್ಯ ಹೆಂಗ್ ಬಂತು ಅಂತ ಆ ವಯಸ್ಸಲ್ಲಿ? ಧೈರ್ಯ ಇತ್ತು ಸರ್. ಅವಾಗ ಸ್ಪೋರ್ಟ್ಸ್ ಬಹಳ ಸ್ಪೀಡ್ ಇಲ್ಲ, ರನ್ನಿಂಗ್ ಎಲ್ಲ ಬಹಳ ಸ್ಪೀಡ್ ಇದ್ದೆ ನಾನು ಸ್ಕೂಲಲ್ಲಿ. ನನಗೆ ಮಾಸ್ಟರ್ ಬಹಳ ಪ್ರೋತ್ಸಾಹ ಕೊಟ್ರು, ಓದು ಅಂತೇಳಿ. ನಾವು ಈ ಹೋರಿ ಹುಚ್ಚ ಕಡೆಯಿಂದ ಓದೋದ್ ಕಡೆ ಹೋಗ್ಬಿಟ್ಟಿವಿ. ಯಾರು ಈಗ ಅದಕ್ಕೆ ಯಾವ್ದೋ ಒಂದು ಸ್ಫೂರ್ತಿ ಆಗ್ಲೇಬೇಕು. ಈಗ ಯಾರೋ ಒಬ್ರನ್ನ ಹಿಡಿಯರ್ ನೋಡಿರ್ತೀರಾ ಅಥವಾ ಏನೋ ಒಂದು ನೋಡಿರ್ತೀರಾ, ಯಾರು ಸ್ಫೂರ್ತಿ ತಗೊಂಡು ಇಲ್ಲ ನಾನು ಒಂದು ಹೋರಿ ಹಿಡಿಬೇಕು? ಸ್ಫೂರ್ತಿ ಏನಿಲ್ಲ, ಇದು ನಿಂತಿದ್ನಲ್ಲ ಹಿಂಗೆ ಹೋರಿ ಹಿಡಿಬೇಕು ಅಂತ ಓಡಿದೆ. ಅಲ್ಲಿ ಹೋರಿ ಹಿಡಿತಿದ್ದವನೊಬ್ಬ ಹೇಳ್ದ, ನೀವ್ ಹಿಡಿಯೋದು ಇಲ್ಲ ನಮಗೂ ಬಿಡಲ್ಲ, ಸುಮ್ನೆ ಹಾಳು ಮಾಡ್ತೀರಿ ಅಂತ. ಅದೊಂಥರ ನನ್ ತಲೆ ಉಳಿದು ಬಿಡ್ತು. ನಿತ್ಕೊಂಬೇಡ ಓಡೋಗು ಅಂದ ಅವನು. ಅವತ್ತಿಂದ ಸ್ಟಾರ್ಟ್ ಮಾಡಿ ಸರ್ ನಾನು. ಅಲ್ಲಿಗೆ ಹೋಗ. ಈಗ 14 ವರ್ಷದ್ದು ಹುಡುಗ ನೀವು. ಈಗ ಪ್ರೆಸೆಂಟ್ ನಡೀತಾ ಇರೋದು 14 ವರ್ಷದ ಹುಡುಗನ ನಾನು ಸಂದರ್ಶನ ಮಾಡ್ತಿದೀನಿ ಅಂತ ತಿಳ್ಕೊಳ್ಳೋಣ. ಅವತ್ತು ಹೋರಿ ಗುದ್ದೋಗುತ್ತೆ, ಸೊ ಬಂದ್ಬಿಟ್ಟು ಅಕ್ಷಿಲ್ ನಿಲ್ತೀರಾ. ಹೆಂಗಿತ್ತು? ಈಗ ಎದುರುಗಡೆ ಒಂದು ಹೋರಿ ಬಿಡ್ತಾ ಇದಾರೆ, ನೀವು ಆ ಹೋರಿಗೆ ಕೈ ಹಾಕೊಂಡು ಹೋಗಿದ್ದೀರಾ, ಆ ಸಿಚುಯೇಷನ್ ಹೆಂಗಿತ್ತು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ಆ ಸಿಚುವೇಶನ್ ಅಂದ್ರೆ ಸರ್, ಎಂತ ಹೋರಿ ಬಂದ್ರು ಹಿಡಿಬೇಕು ಅನ್ನೋದು ಛಲ ಬಂದ್ ಸರ್ ಅಲ್ಲಿ. ಅದು ಹೆಂಗೆ ಪ್ರಿಪೇರ್ ಆಗಿದ್ದೀರಾ ಅಂತ? ಯಾಕೆಂದ್ರೆ ಹೋರಿ ಆ ಟೈಮಲ್ಲಿ ನಿಮ್ಗಿಂತ ಇಟ್ಟಿತ್ತೇನೋ ಗೊತ್ತಿಲ್ಲ. ಇತ್ತು ಸರ್, ಇತ್ತು. ಆಮೇಲೆ ಸರ್ ಅದಕ್ಕೆ ಇದಕ್ಕೆಲ್ಲ ಮೇನ್ ರನ್ನಿಂಗ್. ಹೋರಿ ಹಿಡಿಯಕ್ ರನ್ನಿಂಗ್ ಒಂದು ಮನುಷ್ಯನಲ್ಲಿ ಒಂದು ಇದು ಬೇಕು, ಧೈರ್ಯ, ಬಂಡ ಧೈರ್ಯ ಬೇಕು. ಬಂಡ ಧೈರ್ಯ ಅಲ್ಲಿದ್ರೆ ಏನು ಮಾಡಕ್ಕಾಗಲ್ಲ. ಆಮೇಲೆ 14 ವರ್ಷ ಆಯ್ತು, ಮನೇಲಿ ಏನು ಅನ್ಲಿಲ್ವಾ ಅಂತ? ಮನೆಯಲ್ಲಿ ಬೈತಾ ಇದ್ರು ಸರ್ ನಮ್ಮ ಅಪ್ಪ ನಮ್ಮಮ್ಮ, ಬೇಡ ನಿನಗೆ ಯಾಕೆ ಬೇಕು, ಬೇಡ ಹಿಡಿಬೇಡ, ಬಸವಣ್ಣ ಅಂತಿದ್ರು, ಬೇಡ ಅಂತಿದ್ರು. ನಾವು ಕಲ್ತ್ಬಿಟ್ಟಿವಲ್ಲ ಸರ್, ಬಿಡಂಗಿಲ್ಲ ಅದು. ನೆಕ್ಸ್ಟ್ ಮತ್ತೆ ಯಾವ ಇದ್ರಲ್ಲಿ ಶುರು ಆಗಿದ್ ನಿಮ್ದು? ಅಲ್ಲಿಂದ ಹೋರಿ ಹಿಡಿಯೋದಕ್ಕೊಂದು ಶುರು ಆಯ್ತು, ನಿಮ್ಮ ಶುರು ಆಯ್ತು ಹೋರಿ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಸರ್ ಅದು. ಸುರುವನ್ನಲ್ಲಿ 14 ಹೋರಿ ಹಿಡ್ದೆ. 14 ಹೋರಿ ಹಿಡ್ದೆ ಅಂದ್ರೆ ಆ ತರ ಅಲ್ಲ ಸರ್, ಹಬ್ಬದಲ್ಲಿ ಜನ ಹೆದರಿ ಹೋರಿ ಕಟ್ಟಾಕಿದ್ರು. ಆ ತರ ಹೋರಿನೇ ಇದ್ದಿಲ್ಲ ಬಿಡಕ್, ಆ ತರ ಹಿಡ್ದಿದ್ದೆ. ಕಟ್ಟಾಕ್ಬಿಟ್ರೆಲ್ಲ. ಅಂದ್ರೆ ಯಾವ ತರ ಇತ್ತು ಅಂತ ಈಗಿನ ಹಬ್ಬಗಳು ನೋಡಿದ್ರೆ? ಈಗಿನ ಹಬ್ಬ ಹೇಳ್ಬೇಡಿ ಸರ್ ನೀವು, ಈಗಿನ ಹಬ್ಬ ಹೇಳ್ಬೇಡ್ರಿ. ಈಗಿನ ಹಬ್ಬದಲ್ಲಿ 1 ರೌಂಡ್ 2 ರೌಂಡ್ ಒಂದು ಹೋರಿ ಹೋದ್ರೆ, ನನ್ನ ಹೋರಿ 2 ರೌಂಡ್ ಪಾಸ್ ಆಯ್ತು, 3 ರೌಂಡ್ ಹೋರಿ ಪಾಸ್ ಆಗೈತೆ ಅಂತಾರೆ ಸರ್. ಅವಾಗ 15ರಿಂದ 20 ರೌಂಡ್ ಪಾಸ್ ಆಗ್ಬೇಕು ಹೋರಿ. ಅತಿ ಹೆಚ್ಚು ಹೈಯೆಸ್ಟ್ ಯಾರು ಬಿಡ್ತಾರ ಅವ್ರಿಗೆ ಪ್ರೈಜು. ಹೌದು, ಒಂದ್ ಟೈಮಲ್ಲಿ ಆ ತರ ನಡೀತಿತ್ತು, ಕೌಂಟ್ ಲೆಕ್ಕ. ಇವತ್ತು ಸರ್ ಅದು ಹೈಯೆಸ್ಟ್ ಯಾರು ಬಿಡ್ತಾರ ಅವ್ರಿಗೆ ಪ್ರೈಜ್ ಇತ್ತು ಅವಾಗ. ಈಗ ಆ ಪ್ರೈಜ್ ಇಲ್ಲ ಸರ್. ಈಗಿನ ಹಬ್ಬನೇ ಒಂಥರ. ಬಟ್ ಕೆಲವೊಬ್ರಿಗೆ ಹೋರಿ ನೋಡ್ತಾ 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 ಹೋರಿ ಕಟ್ಟಬೇಕು ಅನ್ನೋ ಆಸೆ ಬರುತ್ತೆ. ಹೌದೌದು ಸರ್. ನಿಮಗೆ ಹೆಂಗ್ ಹಿಡಿಬೇಕು ಅನ್ನೋ ಆಸೆ ಶುರು ಆಯ್ತು ಅಂತ? ಯಾಕೆಂದ್ರೆ ಇದರಿಂದ ನಮ್ ದೇಹಕ್ಕೆ ಹಾನಿ. ಒಂದು ಅಷ್ಟ್ ಧೈರ್ಯ, ಬಂಡ ಧೈರ್ಯ ಮಾಡ್ಬೇಕು ಆ ವಯಸ್ಸಲ್ಲಿ. ಅದನ್ನ ಕಂಟಿನ್ಯೂ ಬಂಡ ಧೈರ್ಯ ಇತ್ತು ಸರ್ ಅವಾಗ ನನಗೆ. ಅದೊಂದು ತಲೆಯಲ್ಲಿ ಇತ್ತು ನನಗೆ, ಹೋರಿ ಹಿಡಿಲೇಬೇಕು ಅನ್ನೋದು. ಮತ್ತೆ ಎಲ್ಲೆಲ್ಲಿಂದ ಹಬ್ಬ ಶುರು ಆಯ್ತು ಅಂತ? ನಿಮ್ಮ ಆಮೇಲೆ ವಯಸ್ಸು ಆಗ್ತಾ 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 ಬರುತ್ತೆ, ಹಬ್ಬಗಳು ಹಂಗೆ ಜಾಸ್ತಿ ಆಗುತ್ತೆ ಸರ್. ಆಮೇಲೆ ಗುಡ್ಡಳ್ಳಿಯಲ್ಲಿ ಹಿಡ್ದೆ. ಗುಡ್ಡಳ್ಳಿಯಲ್ಲಿ ಒಂದು 3-4 ವರ್ಷ ಫಸ್ಟ್ ಪ್ರೈಜ್ ಹೊಡೆದೆ. ಅಲ್ಲೂ ಅಷ್ಟೇ ಎದುರಿ ಎತ್ತು ಕಟ್ಟಾಕ್ಬಿಟ್ರು ಎಷ್ಟೋ ಜನ. ಆಮೇಲೆ ದೊಡ್ಡ ಏರಿಯಲ್ಲಿ ಒಂದು 5 ವರ್ಷ ಹೊಡೆದೆ ಫಸ್ಟ್ ಪ್ರೈಜ್. ಆಮೇಲೆ ಸ್ವಲ್ಪ ವರ್ಷ ಒಂದು 5-6 ವರ್ಷ 8-10 ವರ್ಷ ಹಬ್ಬ ಮಾಡಿದೆ. ಆಮೇಲೆ ಶಿವಮೊಗ್ಗ ಸುದರ್ಶನ್ ಅಂತ ಪರಿಚಯ ಆದ್ರು ನಮಗೆ. ಅವರು ಶಿವಮೊಗ್ಗದಲ್ಲಿ ಒಂದು ಬಂಗಾರದ ಅಂಗಡಿ ಇಟ್ಟಿದ್ರು. ಅವರು ನಾನು ಹಿಡಿಯೋದು ನೋಡೇ ನಾನು ಹುಡುಕ್ಯಂತ ಬಂದಿದ್ರು ಕಾರ್ ತಗೊಂಡು. ನಾವೊಂದು ಟೀಮ್ ಮಾಡ್ಬೇಕು, ನೀನು ಆ ಟೀಮಿಗೆ ಬರಲೇಬೇಕು ಅಂತೇಳಿ ಬಂದ್ರು ಸರ್. ಬಂದು ಅವರೆಲ್ಲ ಸ್ವಂತ ಹಬ್ಬ ನಡೆಸಿದ್ರು. ಹಬ್ಬದಲ್ಲೆಲ್ಲ ಓದಿವಿ, ಭಾಳ ಭಯಂಕರ ಹೋರಿ ಹಿಡಿದಿವಿ ಆ ಕಡೆ ಎಲ್ಲ. ಒಂದು 15 ಜನ ಬ್ಯಾಚಿಸ್ ಸರ್ ನಮ್ದು. ಕರ್ಲಘಟ್ಟ, ಸತೀಶ, ಮಲ್ಲಿಕ, ಶರಡಿ, ಕುಮಾರ, ಪಂಚಿ, ಆಮೇಲೆ ಎನ್ ಕುಮಾರ, ಶಿವು, ಗಾಂಧಿನಗರ ಕುಮಾರಣ್ಣ, ಇಟ್ಲ ಭಾಳ ಜನ ಇದ್ರು ಸರ್. ಹೆಂಗೆ ಜೊತೆ ಆದ್ರಿ ಅಂತ ನೀವು? ಸರ್ ಇವರೇ ಸರ್, ನಾನು ಹೇಳಿದ್ನಲ್ಲ ಈಗ ಶಿವಮೊಗ್ಗ ಸುದರ್ಶನ್ ಅಂತೇಳಿ, ನಂದು ಇಲ್ಲೆಲ್ಲ ಹವಾ ಮಾಡಿದ್ನಲ್ಲ ಸರ್. ಇಲ್ಲಿ ಹೋರಿ ಹಿಡಿಬೇಕಾರೆ ಭಾಳ ಜನ ಪರಿಚಯ ಇದ್ರು. ಕುಮಾರಣ್ಣ, ಸತ್ಯ ಅವರೆಲ್ಲ ಪರಿಚಯ ಇದ್ರು. ಅವ್ರು ಕುಮಾರಣ್ಣ, ಸತ್ಯ, ಮಲ್ಲಿಕ, ಶರಡಿ, ಅವ್ರು 3 ಒಂದೇ ಊರವರು. ಅವ್ರು 3 ಒಂದ್ ಕಡೆ ಹಿಡಿತಿದ್ರು, ನಾನು ಒಂದ್ ಕಡೆ ಹಿಡಿತಿದ್ದೆ. ಈಗ ಒಂದು ನಿಮ್ದು 15 ಜನದ್ದು ಒಂದು 15 ಜನ ಇರ್ತಿದ್ರಿ ಒಂದು ಗ್ರೂಪ್ ಅಲ್ಲಿ. ಒಂದ್ 15 ಜನ ಇರ್ತಿದ್ರಿ. ಒಂದು 10 ವರ್ಷದ ನಂತರ ಆಗಿದ್ದದು. 10 ವರ್ಷದ ಒಳಗೆ ಫುಲ್ ಹವಾ ಮಾಡ್ಬಿಟ್ಟಿದ್ದೆ ನಾನು. ಅದು ಹೋರಿ ಹಿಡಿಯೋದ್ ನೋಡೇ ನನ್ನ ಸುದರ್ಶನ್ ಬಂದು ಒಂದ್ ಟೀಮ್ ಮಾಡೋಣ, ನೀನ್ ನನ್ನ ಟೀಮಿಗೆ ಬರ್ಲೇಬೇಕು ಅಂತೇಳಿ. ಆ 10 ವರ್ಷದಲ್ಲಿ ಒಂದ್ ಟೀಮ್ ಮಾಡಕ್ಕಿಂತ ಮುಂಚೆ, ಆಮೇಲೆ ಬರ್ತೀನಿ ನನ್ನ ಟೀಮ್ಗೆ, ಈ 10 ವರ್ಷದ ಹಿಂದೆ, ಈ 10 ವರ್ಷ ಏನು ಹಿಡಿತಾ ಇದ್ರಲ್ವಾ ನೀವು, ಎಷ್ಟೋರಿ ಹಿಡಿದಿರ್ಬೋದು ಅಂದಾಜು? ನಿಮ್ಮ ಒಂದು ಅಂದಾಜು, ಎಕ್ಸಾಕ್ಟ್ ಕೌಂಟ್ ಅಂತೂ ಸಿಗಲ್ಲ, ಒಂದು ಅಂದಾಜು ಎಷ್ಟು ಭಾಳ ಹಿಡ್ದೀನಿ ಸರ್, ಭಾಳ ಹಿಡ್ದೀನಿ. ಒಂದು ಅಂದಾಜು ಅಂದ್ರೆ
ಅಂದಾಜು ಅಂದ್ರೆ ಸರ್ ಒಂದು ಹಬ್ಬದಾಗ ಒಂದು 20 ಹೋರಿ ಲೆಕ್ಕ. ಒಂದ್ ಹಬ್ಬದಲ್ಲಿ ಒಂದ್ 20 ಹೋರಿ ಹಿಡಿದಿರ. ಒಂದ್ ಹಬ್ಬದಲ್ಲಿ ಹೈಯೆಸ್ಟ್ ಅಂದ್ರೆ ಎಷ್ಟು ಹಿಡಿದಿದ್ದೀರಾ? ಈಗ ಕೆಲವೊಬ್ರು ಹೇಳ್ತಾರೆ ಒಂದ್ 30 ಹೋರಿ ಹಿಡಿದರು ಹಂಗೆ ಹಿಂಗೆ ಅಂತ. ಸರ್ 30 ಹೋರಿ ಹಿಡಿಯೋರು ಯಾರು ಇಲ್ಲ ಸರ್, ಈಗ ಆಗಲ್ಲ. 30 ಹೋರಿ ಹಿಡಿಯಕ್ ಆಗಲ್ಲ. ಮಧ್ಯಾಹ್ನ 2 ಗಂಟೆ ಕಪ್ನಳ್ಳಿ ಹಬ್ಬಕ್ಕೆ ಹೋಗಿದ್ದೆ ಸರ್ ನಾನು. ಮಧ್ಯಾಹ್ನ 2 ಗಂಟೆ ಹೋಗಿದ್ವಿ ಇಲ್ಲಿಂದ, ಅಲ್ಲಿ ಹಬ್ಬಕ್ಕೆ ಹೋದ್ಕೆ 2 ಗಂಟೆ ಆಯ್ತು. 2 ಗಂಟೆ ಆದ್ರೆ 34 ಹೋರಿ ಹಿಡಿದ್ದೆ ಸರ್ ಅಲ್ಲಿ ಮಧ್ಯಾಹ್ನ 2 ಗಂಟೆಗೆ. ಚಾಲೆಂಜ್ ಸರ್ ಅದು. ಅದು ಹಿಡಿದಿದ್ದು ಅಂದ್ರೆ ಆ ಥರ ಅಲ್ಲ, ವಿಚಿತ್ರ ಹೊಡ್ತಾ ಹಿಡಿದಿದ್ದೆ. 34 ಹೋರಿ 4 ಹೋರಿ ಬಿಟ್ಟಿದ್ದೆ ಸರ್, ಅಲ್ಲಿ ಇಲ್ಲಿ ನುಗ್ಗಿದವು. 28 ಹೋರಿ ಕೊಬ್ಬರಿ ಕುಯ್ದಿದ್ವಿ ಸರ್. ಅಂದ್ರೆ ನೀವು ಒಬ್ಬರೇ ಹಿಡಿತಿದ್ರ? ನಾನು ಒಬ್ಬನೇ ಹಿಡಿತಿದ್ದು. ನನಗೆ ಸಪೋರ್ಟ್ ಬಹಳ ಜನ ಇದ್ರು. ಹೊರ ಬಂದ್ಮೇಲೆ ಹಿಡ್ಕರಕ್ಕೆ ಕೊಬ್ಬರಿ ಕೊಯ್ಯಕ್ಕೆ ಬಹಳ ಜನ ಇದ್ರು. ಎಲ್ಲ ಬಹಳ ಹೆಲ್ಪ್ ಮಾಡಿದ್ರು ಹುಡುಗರು. ಅಂದ್ರೆ ಅವಾಗ ಕಂಚ ಹಬ್ಬಗಳು ಅಂತ ಅವಾಗಿದ್ದು. ಕಂಚ ಹಬ್ಬ ಆಮೇಲೆ ಗೇಟ್ ಹಬ್ಬ. ಈಗೆಲ್ಲ ಗೇಟ್ ಹಬ್ಬ ಸರ್, ಅವಾಗ ಕಂಚ ಹಬ್ಬನೇ ಜಾಸ್ತಿ. ಪಟ್ಟೆಯಿಂದ ಬರ್ಬೇಕು ಹೋರಿ. ಈಗಿನ ಹೋರಿ ಹೇಳ್ಬೇಡಿ ಸರ್ ನೀನು, ಅವಾಗಿನ ಹೋರಿ ಅದಾವಲ್ಲ. ಒಂದು ಯಾವ್ದಾದ್ರು ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಯಾವ ಹೋರಿ ನಿಮಗೆ ಆತರ ಟಕ್ಕರ್ ಕೊಟ್ಟಂತ ಹೋರಿ ಅಂತ ಅಂದ್ರೆ ನಿಮಗೆ ಯಾವ್ದಾದ್ರು ನೆನಪಿದೆಯಾ? ಅಷ್ಟು ಹೋರಿ ಹಿಡಿದಿರ್ತೀರಾ, ಈಗ ಒಂದ್ ಹಬ್ಬದಲ್ಲಿ ಹೇಳಿದ್ರಿ 28-30 ಗಟ್ಲೆ ಹಿಡಿದಿದ್ದೀರಾ ಅಂತ ಅಂದಾಗ. ಸರ್ ಬ್ಯಾಡ್ಗಿದೊಂದು ಡೇಂಜರ್ ಹುಲಿ ಅಂತ ಇತ್ತು, ಹುಲಿ ಪಟ್ಟೆ ಹೋರಿ ಸರ್ ಅದು. ಅದೊಂದು 2-3 ಹಬ್ಬದಲ್ಲಿ ನನಗೆ ಬಹಳ ಹೊಡೆತ ಕೊಟ್ಬಿಡ್ತು. ಅದನ್ನ ಹಿಡಿಲೇಬೇಕು ಅಂತ ಇದ್ದೆ ಸರ್ ನಾನು. ಅದ ಅಜ್ಜನ ಹೋರಿ, ಅವಾಗ ಅಜ್ಜ ತಂದಿದ್ದು ಹೋರಿ ಅದು. ಅದನ್ನ ಯಾರ ಹಿಡಿದ್ರು ಅಂತೇಳಿ ಇಲ್ಲೇ ಕೊಟ್ಟೋಗಿತ್ತು ಸರ್ ಅದು. ಅದನ್ನ 3-4 ವರ್ಷಕ್ಕಾದ ಸರ್ ಹಿಡಿದೆ ಸರ್ ನಾನು. ಅಂದ್ರೆ ಅದನ್ನ ಹಿಡಿಯಕ್ಕೆ ಅಷ್ಟು ಇದು ತಗೊಂಡಿದ್ದೀರಾ, ಟೈಮ್ ತಗೊಂಡಿದ್ದೀರಾ ಅಂತ. ಈಗ ನಾನು ಕೇಳ್ಪಟ್ಟಿದ್ದೀನಿ ಕೆಲವೊಂದು ಹೋರಿಗಳು ಹೊಡಿತವೆ ಅನ್ನೋದು ಬಹಳ ನೋಡಿದೀನಿ. ಅಂದ್ರೆ ಕೈ ಹಾಕದ್ಮೇಲೆ ಮನುಷ್ಯನ ಮೈ ಮೇಲೆ ಇಟ್ಕೊಳಲ್ಲ ಸರ್, ನೋಡಿದೀನಿ. ಕೆಲವು ಇಟ್ಕೊಳಲ್ಲ. ಅವಾಗಿದ್ದು ಸರ್ ಆ ತರ ಬಹಳ ಹೋರಿದ್ದು. ಈಗೆಲ್ಲ ಕಡಿಮೆ. ಏನ್ ಮಾಡ್ಬೋದು ಹೋರಿಗಳು? 15 ಸೆಕೆಂಡ್ ಇಟ್ಕೊಳಲ್ಲ ಸರ್ ಅವು. ಈ ಹೋರಿ ಒಳಗೆ ಡೇಂಜರ್ ಅಂದ್ರೆ ನಂಬರ್ ಹೋರಿ, ನಂಬರ್ ಅಮೃತ್ಮಾಲ್. ಈ ಅಮೃತ್ಮಾಲ್ ಹೋರಿ ಐತಲ್ಲ ಸರ್, ಹೋರಿ ಒಳಗೆ ಡೇಂಜರ್ ಅದು. ನಂಬರಿ ಹೋರಿ ನಂಬರ್ ಹಾಕಿರ್ತಲ್ಲ ಸೀಲ್, ಅದು ಭಾರಿ ಡೇಂಜರ್. ಮನುಷ್ಯನ್ ಸೆಕೆಂಡ್ ಇಟ್ಕೊಳಲ್ಲ, ಹಂಗ್ ಹೊಡಿತದೆ ಸರ್ ಅದು. ಅದೇ ಆತರ ಈಗ ಏನೋ ಒಂದು ಹಿಡಿಬೇಕು ಅಂತ ನಿಂತಿರ್ತೀರಾ, ಆತರ ಸನ್ನಿವೇಶಗಳು ಯಾವಾಗಾದ್ರೂ ಆಗಿದ್ಯಾ ಹಂಗೆ? ಆಗಿದಾವ ಸರ್, ಭಾಳ ಆಗಿದಾವ. ಭಾಳ ಹೊಡ್ತಾ ತಿಂದ್ವಿ, ಭಾಳ ಬಿದ್ದಿವಿ, ಭಾಳ ಟಾರ್ಗೆಟ್ ಮಾಡಿದ್ವಿ ಹಿಡಿಯಕ್ಕೆ. ಇದಾವ ಸರ್. ಏನ್ ಅದೇ ಅಂತ ಸನ್ನಿವೇಶನ್ ಒಂದ್ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಗಿ ಒಂದ್ ಹಬ್ಬ ಹಿಂಗ್ ತಗೊಂಡ್ಬಿಟ್ಟು ಇಂಥ ಹಬ್ಬದಲ್ಲಿ ನನಗೆ ಹಿಂಗಾಯ್ತು ಅಂತ ಯಾವ್ದಾದ್ರು ಒಂದು ಹಬ್ಬದಲ್ಲಿ ಹೇಳ್ಬೋದಾ? ಒಂದ್ ಹಬ್ಬದ ತಗೊಂಡು. ಸರ್ ಹಿಡಿಲೇಬೇಕು ಅಂತಿದ್ದ ಹಿಡಿದಿವಿ ಸರ್. ಅವು ಬಿಟ್ಟಿಲ್ಲ, ಯಾವ ಬಿಟ್ಟಿಲ್ಲ. ಹಿಡಿಲೇಬೇಕಂತಿದ್ದ 1 ವರ್ಷ ಅಲ್ಲಿದ್ರೆ 2 ವರ್ಷಕ್ಕೆ ಹಿಡಿದೀನಿ ಸರ್, ಬಿಟ್ಟಿಲ್ಲ. ಅಲ್ಲ ಈಗ ನಾನ್ ಕೇಳ್ತಾ ಇರೋದು, ಎಲ್ಲೋ ಒಂದು ಹಬ್ಬಕ್ಕೆ ಹೋಗಿರ್ತೀರಾ, ಅವತ್ತ ಹೋರಿ ಕೈ ಹಾಕಿರ್ತೀರಾ, ಏನೋ ಒಂದು ಮಾಡಿರ್ತೀರಾ. ಸೊ ಆ ಹೋರಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನಿಮಗೆ ಟಕ್ಕರ್ ಕೊಡ್ತಾ ಇರುತ್ತೆ. ಆ ತರ ಹಿಡಿದಿವಿ ಸರ್. ಅದನ್ನ ಟಾರ್ಗೆಟ್ ಮಾಡಿ ಹಿಡಿದಿವಿ. ಅದ್ ನಮಗೆ ಟಾರ್ಗೆಟ್ ಇರ್ತದೆ ಸರ್. ಅದನ್ನ ಟಾರ್ಗೆಟ್ ಮಾಡಿ ಹಿಡಿದಿವಿ ಸರ್. ಹಿಡಿದಿರ್ತೀವಿ. ಅವಾಗಿನ ಕಾಲದಲ್ಲಿ ಪಿ ಅವೆಲ್ಲ ಇದ್ವಾ? ಪಿ ಹೋರಿಗಳು ಅಂದ್ರೆ ಕಡಿಮೆ ಇದ್ದು ಸರ್. ಪಿ ಹೋರಿ ಕಡಿಮೆ ಇದ್ದು. ನಾನು ಹೋರಿ ಹಿಡಿಬೇಕಾರ ಪಿ ಹೋರಿ ಅಂದ್ರೆ ಕೊಡಳ್ಳಿ ಹುಲಿ ಅಂತ ಒಂದಿತ್ತು ಸರ್ ಅವಾಗ. ನಿಮ್ಮ ಪ್ರಕಾರ ನೀವು ಮಾಡ್ತಿರ್ತೀರ, ನೀವು ಮಾಡಬೇಕಾದ್ರೆ ಹಬ್ಬದಲ್ಲಿ ಯಾವ ಹೋರಿ ನಿಮಗೆ ತುಂಬಾ ಇಷ್ಟ ಆಗಿದ್ದ ಹೋರಿ ಅಂತ ಅಂದ್ರೆ ಯಾವ್ದು ಸರ್? ಆಡ್ಗಡಿ ಮಲ್ಲ ಅಂತ ಆಕ್ಷನ್ ಹಬ್ಬ, ಭಾರಿ ಆಕ್ಷನ್ ಸರ್ ಅದು. ಅಂದ್ರೆ ಹೆಂಗ್ ಈಗ ಕೆಲವೊಬ್ರು ಹೇಳ್ತಾರೆ ಆಕ್ಷನ್ಗಳು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ ಅಂತ. ಸರ್ ಆಕ್ಷನ್ ಹೋರಿ. ಆಮೇಲೆ ಹಾವೇರಿ ಕಿಂಗ್ ಒಂದ್ ಸರ್ ಭಾರಿ ಅಭಿಮಾನಿ. ಹಾವೇರಿ ಕಿಂಗ್ ಈಗೂ ಇದೆ ಸರ್, ಈಗೂ ಇದೆ. ಅದ್ರ ಹಬ್ಬ ಎಲ್ಲ ಮಾಡಿದೀರಾ ಅಂತ? ಅದನ್ನ ಯಾವಾಗಾದ್ರೂ ಟ್ರೈ ಮಾಡಿದ್ರಾ? ಅಭಿಮಾನಿ ಸರ್. ಅದೇ ನಾನೀಗ ಒಂದ್ ಕೇಳ್ದೆ ನಿಮ್ಗೆ, ಒಂದೊಂದು ಊರಿಂದು. ಏಕೆಂದ್ರೆ ನೀವು ಹೋರಿ ಹಬ್ಬದಲ್ಲಿ ಆ ಒಂದು ಹೋದತ್ರ ಎಲ್ಲ 20 ಹೋರಿ 30 ಹೋರಿ 15 ಹೋರಿ ಮಿನಿಮಮ್ ಹಿಡಿತಿದ್ದೀರಾ ಅಂದ್ರೆ ಅಲ್ಲೊಂದ್ ಕತೆ ಬಿಟ್ಟು ಬಂದಿರ್ತೀರಾ ನೀವು. ಪ್ರತಿಯೊಂದು ಊರಲ್ಲೂ ಒಂದ್ ಕತೆ ಬಿಟ್ಟು ಬಂದಿರ್ತೀರಾ. ಅಥವಾ ಹೋರಿ ಹಬ್ಬ ಮುಗಿದ್ಮೇಲೆ ಜನ ನಿಮ್ ಹೆಸರು ಒಂದ್ ಹೇಳ್ತಿರ್ತಾರೆ, ಸುಮ್ನೆ ಹೇಳಿರಲ್ಲ ಅದನ್ನ. ನೀವ್ ಅಂತದೇನೋ ಅಖಾಡದಲ್ಲಿ ಮಾಡಿದೀವಿ ಸರ್. ಅಂತದ್ನ ಒಂದ್ ಅಖಾಡ ಅಂತ ತಗೊಳ್ಳಿ. ನೀವು ಬಹಳ ಹಬ್ಬ ಮಾಡಿರ್ತೀರಾ, ಬಹಳ ಊರಲ್ಲಿ ಮಾಡಿರ್ತೀರಾ. ಒಂದೊಂದು ಊರಲ್ಲಿ ಒಂದೊಂದು ಘಟನೆಗಳು ಅಂತ ಆಗಿರ್ತವೆ. ಅದನ್ನ ನಾನು ಕೇಳ್ಬೋದಾ? ಯಾಕೆಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡದೆ ಅದನ್ನ. ಸರ್ ಈಗ ಸುರ್ವನ್ನಿದ ಶಂಪಲ್ ಫಸ್ಟ್ 12 ಗಂಟೆ ಅಷ್ಟೊತ್ತಿ ಹೋದ್ವಿ ಸರ್ ಹಬ್ಬಕ್ಕೆ. ಒಂದು 20 ಹೋರಿ ಏನೋ ಇದ್ದು ಸರ್. ಒಂದು 20 ಹೋರಿ ಇದ್ವು. ಹಿಡಿತಾ ಸರ್ ಒಂದು 5-6 ಹೋರಿ ಏನೋ ಉಳಿದು ಅಷ್ಟೇ. ಒಂದು ಹೋರಿ ಕಲ್ಲು ಗುಡ್ಡೆ ಮೇಲೆ ಹತ್ತಿದ್ರು ಬಿಟ್ಟಿದ್ದಿಲ್ಲ ಸರ್. ಕಲ್ಲು ರಾಶಿ ತಂದು ಹಾಕಿದ್ರು. ಕಲ್ಲು ರಾಶಿ ಮೇಲೆ ಹೋಗಿ ನಿಂತಿದ್ದು ಸರ್ ಎತ್ತು. ನಾನು ಎತ್ತು ಇಬ್ರು ಹತ್ತಿದ್ವಿ. ಆದ್ರೂ ಎತ್ತನೇರ್ ಬಂದು ಕೊಬ್ಬರಿ ಕೊಯ್ಬೇಡ ಅಂದ ಸರ್. ಕೊಬ್ಬರಿ ಕೊಯ್ಲಿಲ್ಲ, ಬಿಟ್ಟು ಬಂದೆ.
ಅಲ್ಲಿ ಮಾತ್ರ ಸರ್ ಒಂದು ಹೋರಿ ಇಲ್ದಂಗೆ ಹಿಡಿದ್ವಿ. ಮತ್ತೆ ಪ್ರೈಸು ಅವೆಲ್ಲ ಪ್ರೈಸ್ ಎಲ್ಲ ಸರ್ ಬೇರೆ ಅವನ್ ಒಂದೋ ಎರಡೋ ಉಳ್ಕೊಂಡಿದ್ವಿ ಸರ್, ಅವಕ್ಕೆ ಕೊಟ್ರು. ಒಂದು ಹೋರಿ ಮಾತ್ರ ಕೊಬ್ಬರಿ ಕೊಯ್ಯಕ್ ಬಿಟ್ಟಿದ್ದಿಲ್ಲ, ಅದ ಮರ ಕಟ್ಟಕ್ಕೆ ಕೊಬ್ಬರಿ ಕೊಯ್ದಿವಿ ಸರ್. ಅಷ್ಟು ರ್ಯಾಶ್ ಅಷ್ಟು ರಾಶಿ, ಫುಲ್ ರಾಶಿ ಸರ್. ಆಮೇಲೆ ಒಂದು ಹೋರಿ ಹಿಡ್ಕೊಂಬಂದಲ್ಲ ಸರ್, ಒಂದ್ 2-3 ಅನಾಹುತ ಮಾಡ್ತಾವ. ನಮ್ಮ ಅಣ್ಣ ಒಬ್ಬನಿಗೆ ಮೂಗ್ ಬಿಚ್ಕೊಂಡ್ ಹೋತು, ಒಬ್ಬನಿಗೆ ಇಲ್ಲಿ ಹರ್ಕೊಂಡ್ ಹೋತು. ಆಯ್ತು ಎಲ್ಲ ಆದ್ರೂ ಬಿಟ್ಟಿಲ್ಲ ಸರ್, ಕೊಬ್ಬರಿ ಕೊಯ್ದಿವಿ. ಈ ಕೆಲವೊಂದು ಘಟನೆಗಳಾಗಿರ್ತಾವ ಬ್ರದರ್. ಹಿಂಗೆ ಅಂದ್ರೆ ಈಗ ಹೇಳಿದ್ರಿ ನೀವು ಇದನ್ನೆಲ್ಲ ಹರ್ಕೊಂಡು ಹೋಯ್ತು ಅಥವಾ ಈ ಮೂಗ್ ಬಿಚ್ಕೊಂಡು ಹೋಯ್ತು ಅಂತ ಆಯ್ತು. ಹೌದು ಸರ್. ಇವೆಲ್ಲ ಘಟನೆ ಆದ್ಮೇಲೆ ಮತ್ತೊಂದು ಹಬ್ಬಕ್ಕೆ ಹೋಗಿರ್ತೀರಾ, ಹೌದು ಸರ್. ಮತ್ತೆ ಇವನ್ ತಗೊಂಡೆ ಮತ್ತೆ ಬೇರೆ ಹಬ್ಬಕ್ಕೆ ಹೋಗಿರ್ತೀರಾ. ಹೆಂಗೆ ಧೈರ್ಯ ಬರುತ್ತೆ, ಅಥವಾ ಮತ್ತೊಂದು ಆಕಾಡಕ್ಕೆ ಹೋದಾಗ ಹೆಂಗೆ ಅಂತ ಸರ್? ಅದು ಕೈ ಎಲ್ಲ ಮುರಿದಿರ್ಲಿ, ಕಾಲೆಲ್ಲ ಮುರಿದಿರ್ಲಿ, ಒಟ್ಟು ಹಿಡಿಬೇಕು ಅನ್ನೋ ಹುಮ್ಮಸ್ಸದು ಸರ್. ಈಗ ಭಾಳ ಬೇಡ, ಮಾಳಂಜಿ ಹಬ್ಬ ಮಾಡಿದೀವಿ, ಕೈ ನನಗೆ ಫ್ರಾಕ್ಚರ್ ಆಗಿದ್ದು, ಕೈ ಬ್ಯಾಂಡೇಜ್ ಇತ್ತು. ಬ್ಯಾಂಡೇಜ್ ಇದ್ರು 6 ಹೋರಿ ಹಿಡಿದೆ ಸರ್. ಬ್ಯಾಂಡೇಜ್ ಇತ್ತು ಕೈಯಲ್ಲಿ. ನಮ್ಮ ಸುದರ್ಶನ್ ಬಂದು ನೀನು ಬರಲೇಬೇಕಂತ ಕರ್ಕೋದ್ರು. ಅವರಿಗೆ ಅಂತ ಒಂದು ನಂಬಿಕೆ ನನ್ನ ಮೇಲೆ. ಒಂದು ನಿಮ್ಮ ಈ ಎಂಟೈರ್ ಜರ್ನಿಲಿ, ಹೋರಿ ಹಬ್ಬದ ಜರ್ನಿಲಿ ಒಂದು ಹಬ್ಬದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆ ಹಬ್ಬನ ನಾನು ಇವತ್ತಿಂದ 50 ವರ್ಷ ನಂದು ಇನ್ನೂ ಅಲ್ಲಿವರೆಗೂ ಇತ್ತು ಅಂದ್ರೆ ಅಂತ ಹಬ್ಬ ಯಾವ್ದಾದ್ರು ಇದೆಯಾ? ಅಂತ ಹಬ್ಬ ಅಂದ್ರೆ ಸರ್ ನನ್ನ ಜೀವನದಲ್ಲಿ ಕಪ್ಪನಹಳ್ಳಿ ಹಬ್ಬನೇ. ಕಪ್ಪನಹಳ್ಳಿ ಏನಾಗಿತ್ತು ಅಂತ ಹೇಳ್ಬೋದಾ ಸರ್? ಫಸ್ಟ್ ಸ್ಟಾರ್ಟಿಂಗ್ 2 ಗಂಟೆ ಎಲ್ಲ ಹೋದ್ವಿ ಹಬ್ಬಕ್ಕೆ. ಅಲ್ಲಿ ಹೋದ್ಕೆ 2 ಗಂಟೆ ಆಯ್ತು ಸರ್. ಸ್ವಲ್ಪ 2 ಗಂಟೆ ಆಯ್ತು ಸರ್. 2 ಗಂಟೆ ಆಗಿತ್ತು. 2 ಗಂಟೆ ಹಬ್ಬಕ್ಕೆ ಹೋದ್ವಿ. ಹಬ್ಬಕ್ಕೆ ಹೋದ್ರೆ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಹಬ್ಬ ಹೋರಿ ಹಿಡಿಯಕ್ಕೆ. ಹಿಡಿತಾ ಒಂದು 28 ಹೋರಿ ಕೊಬ್ಬರಿ ಕೊಯ್ದಿವಿ ಸರ್. 34 ಹೋರಿ ಹಿಡ್ಕೊ ಹೋಗಿದ್ರ. 4 ಹೋರಿ ಬಿಟ್ಟು ಬಂದೆ ಸರ್. 4-5 ಹೋರಿ ಬಿಟ್ಟೆ. ಮುಡಿಕೆಯಲ್ಲಿ ನುಗ್ಗಿದವು, ಬೇಲಿ ಹಾರಿದವು, ಬಿಟ್ಟೆ ಸರ್. ಆಮೇಲೆ ಒಂದು ಜಗಳ ಆತಲ್ಲಿ. ಒಂದು ಹೋರಿ ಹಿಡ್ಕೊ ಹೋಗಿದ್ದಕ್ಕೆ ಹೋರಿ ಕಡೆ ಬಂದು ಹೊಡೆದ್ರು ನಮ್ಮರಿಗೆಲ್ಲ. ನನಗೇನು ಮಾಡಲಿಲ್ಲ ಸರ್. ನಮ್ಮ ಹುಡುಗರಿಗೆ ಹೊಡೆದ್ರು, ಅವ್ರಿಗೆ ಹೊಡೆದ್ರು, ದೊಡ್ಡ ಗಲಾಟೆ ಮಾಡ್ಕೊಂಡ್ರು. ಆಮೇಲೆ ಕಮಿಟಿಯರ್ ಒಳ್ಳೆ ಸಾಥ್ ಕೊಟ್ರು ಸರ್. ಅದು ಏನು ಬಂದ್ರೆ ನಾವು ಇದೀವಿ ಅಂದು ಮತ್ತೆ ಸಪೋರ್ಟ್ ಮಾಡಿದ್ರು. ಹೋರಿ ಹಿಡಿದ್ವಿ. ನಾನು ಹೋರಿ ಹಿಡಿಯೋ ಹೊಡ್ತಕ್ ಸರ್ ಎಷ್ಟು ಜನ ದುಡ್ಡು ಕೊಟ್ರು ಅಂದ್ರೆ ಸರ್ ಈಗಿನ ಯಾರು ಕೊಡಲ್ಲ ಆ ತರ ಹೋರಿ ಹಿಡಿದಿದ್ದೆ. ಆಮೇಲೆ ಸರ್ ಒಂದು ಸಣ್ಣ ಹುಡುಗ ಅಡ್ಡ ಬಂತು. ನಾನು ಕೊಬ್ಬರಿ ಕೊಯ್ಬೋದ ಸರ್, ಹುಡುಗನ ಅಡ್ಡ ಮಾಡಿ ಹಿಡ್ಕೊಂಡು ಆ ಹುಡುಗ ಸತ್ತ ಬಿಟ್ಟಿದ್ದ ಅವತ್ತು. ಆ ಹೋರಿ ಬಿಟ್ಟು ಸರ್ ಅವ್ನು ಬಾಚ್ಕೊಂಡ್ ಬಿದ್ದೆ ನಾನು. ಅವನ್ಚ್ಕೊಂಡು ಆ ಕಡೆ ಬಿದ್ದೆ. ಅವ್ನ ಜೀವ ಉಳಿಸಿದೆ ಅವತ್ತು ನಾನು. ನನಗೆ ಕೊಬ್ಬರಿ ಕೊಯ್ಯೋದೇ ದೊಡ್ಡ ವಿಚಾರ ಆಗಿದ್ದಿಲ್ಲ ಸರ್ ಅವತ್ತು. ಅವ್ನ್ ಬೀಳಿಸಿ ಕೊಬ್ಬರಿ ಕೊಯ್ಕೊಂಡ್ ಬರೋದಾಯ್ತು. ಆ ಹುಡುಗನ ಜೀವದ ಪ್ರಶ್ನೆ ಸರ್ ಅದು. ಅವ್ನ ಜೀವ ಉಳಿಸಿದ್ವಿ ಅವತ್ತು ಕಪ್ಪನಹಳ್ಳಿ ಹಬ್ಬದಲ್ಲಿ, ಕಪ್ಪನಹಳ್ಳಿ ಆ ಕಡೆದಲ್ಲಿ ಸರ್. ಆ ತರ ಕಾಕುಡಿಯರು ಈಗಿನ ಯಾರು ಆಕ್ರೈಜ್ ಮಾಡಲ್ಲ ಸರ್. ಈಗ ಕೆಲವೊಂದು ಹೋರಿ ಹಿಡ್ದಿರ್ತೀರ ಬ್ರದರ್, ಕೆಲವೊಂದು ಹೋರಿ ಹಿಡ್ದಿರ್ತೀರ. ಆಮೇಲೆ ಈಗಿನ ಹೋರಿಗಳನ್ನ ಬಿಟ್ಟಾಕಿ ಈಗ ಈಗ ನೋಡಿರ್ತೀರ ಕೆಲವೊಂದು ಹೋರಿಗಳನ್ನ. ಅವಾಗಿನವು ಈಗ ಇದಾವ ಕೆಲವೊಂದು ಹೋರಿಗಳು. ಬಟ್ ಅವಾಗ ಕೆಲವೊಬ್ರು ಹೇಳ್ತಾರೆ ಈಗ ಇದು ಟ್ರೆಂಡಿಂಗ್ ಅಲ್ಲಿ ಐತೆ, ಅದು ಟ್ರೆಂಡಿಂಗ್ ಅಲ್ಲಿ ಐತೆ ಅಂತ. ಅವಾಗಿನ ಕಾಲಕ್ಕೆ ಇಂಥ ಹೋರಿ ಅಖಾಡಕ್ ಬಂದ್ರೇನೆ ಜನ ಒಂಥರ ಅದನ್ನ ನೋಡಕ್ ನಿಂತ್ಕೊಂಡವ್ರು ಅಂತ ಅಂದ್ರೆ ಅಂತ ಹೋರಿಗಳು ಯಾವ ಸರ್? ಅಂತ ಹೋರಿ ಅಂದ್ರೆ ಆಡ್ಗಡಿ ಮಲ್ಲ. ಅದು ಬಂದ್ರೆ ಅಕ್ಸಿ ಒಳಗೆ ಜನ ಎಲ್ಲ ಬೇಲಿ ಹತ್ತಾರ ಸರ್. ಆ ತರ ಬರೋದು ಸರ್ ಅದು. ಮತ್ತೆ ಬೇರೆ ಬೇರೆ ಹೋರಿ ಅದು ಸರ್ ಸುಮಾರು ಒಂದು 25-30 ರೌಂಡ್ ಬಿಡೋ ಸರ್ ಅದು. 30 ರೌಂಡು? ಗುಡ್ಡಳ್ಳಿ ಆ ಕಡೆ ಸರ್ 28 ರೌಂಡ್ ಬಿಟ್ಟಿದ್ರು ಅದು. 28 ರೌಂಡ್ ಹೈಯೆಸ್ಟ್. ಅದಕ್ಕೆ ಪ್ರೈಸು. ಅದೊಂದು ಮೈಲಾರಿ ಅಂತ ಒಂದಿತ್ತು ಸರ್, ಅದು ಅದೇ ತರ ಬರೋದು. ಅಂದ್ರೆ ಅವಾಗ ಹೋರಿಗಳು ಕಡಿಮೆ ಸೇರೋವು ಸರ್, ಜಾಸ್ತಿ ಬಿಡೋರು. ತಿರ್ಗಾ ಮುರ್ಗ ಅಂದ್ರೆ ಫಸ್ಟ್ ಯಾವ್ದು ಜಾಸ್ತಿ ಓಡಿರುತ್ತೆ ಅದಕ್ಕೆ ಪ್ರೈಸ್ ಅಲ್ಲಿ. ಈ ತರ ಬುಕ್ಕಿಂಗ್ ಇಲ್ಲ, ಏನಿಲ್ಲ. ಅವಾಗಿನ ಹಬ್ಬ ಹೇಗಿರ್ತಿತ್ತು ಅಂತ ಒಂದು ಸಣ್ಣದಾಗಿ ಸರ್? ಅವಾಗಿನ ಹಬ್ಬ ಫುಲ್ ಕ್ರೈಸ್ ಸರ್. ಈಗಿನ ಹಬ್ಬ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್. ಯಾಕೆಂದ್ರೆ ಈಗಿನ ಹಬ್ಬಗಳು ನಾವು ತಗೊಂಡೋಗ್ತೀವಿ ಹೋರಿನ 1 ಗಂಟೆ 2 ಗಂಟೆಗೆ ಪಾಳೆ ನಿಂತ್ಕೋಬೇಕು. ಅದ್ರಲ್ಲಿ 1-2 ರೌಂಡ್ ಸರ್. ಅವಾಗೆಲ್ಲ ಇದ್ದಿಲ್ಲ ಸರ್. ರಾತ್ರಿ ಪಾಳೆ ಹಚ್ಚಿ ರಾತ್ರಿ ಹೋಗಿ ಹೋರಿ ಹಿಡ್ಕೊಂಡು ಹಬ್ಬ ಮಾಡೋದು ಏನಿದ್ದಿಲ್ಲ ಸರ್. ಬೆಳಗ್ಗೆ ಹೋಗೋರು. ಬೆಳಗ್ಗೆ ಒಂದು 7-8 ಗಂಟೆಗೆ ಹೋಗೋರು. 10 ಗಂಟೆ ಹಿಂಗೆ ಸ್ಟಾರ್ಟ್ ಮಾಡೋರು ಹಬ್ಬ. ಅಂದ್ರೆ ಅವಾಗ 100 ರೂಪಾಯಿಂದ ಆಯ್ತು ಸರ್ ನಮ್ಮವರು. ಹೈಯೆಸ್ಟ್ ಅಂದ್ರೆ 500 ರೂಪಾಯಿ ಸರ್ ಅವಾಗ ಒಂದು ನಂಬರ್ ಪ್ಲೇಟಿಗೆ. ಈಗ ಸರ್ 5,000 ಮಾಡ್ಯಾರ. ಈಗ ಒಬ್ಬ ರೈತ ಒಂದು ಹೋರಿ ಹಿಡ್ಕೊಂಡು ಹಬ್ಬ ಮಾಡಕಂದ್ರೆ ಅವ್ನಿಗೆ 10,000-15,000 ಬೇಕು ಸರ್. ಅವಾಗ 2,000 ಇದ್ರೆ ಹಬ್ಬ ಮಾಡ್ಕೊಂಡು ಮನೆ ಬರ್ತಿದ್ದವು. ಅಂದ್ರೆ ಪ್ರೈಸು ಹಂಗೆ ಕೊಡ್ತಿದ್ರು. ಈಗ 5,000-10,000 ಖರ್ಚು ಮಾಡಿದ್ರು ಸರ್ ಅಂತ ಪ್ರೈಸ್ ಸಿಗಲ್ಲ. ಈ ಹೋರಿ ಹಿಡಿದವ್ರಿಗೆಲ್ಲ ಏನು? ಏಕೆಂದ್ರೆ ನೀವು ತುಂಬಾ ಹೋರಿ ಹಿಡಿದಿದ್ದೀರಾ. ಕೆಲವೊಂದು ಅಖಾಡೆಗಳಲ್ಲಿ ನಿಮ್ದೇ ಫಸ್ಟ್ ಅನ್ನೋದು ಸರ್. ಅವಾಗಿಂದ ಬೆಳ್ಳಿ ಎಲ್ಲ ಜೋಡಿಸಿಟ್ಟಿದ್ವಿ ಸರ್ ನಾವು. ಸುಮಾರು 1 kg ಬಡ್ಡಿ ಬರೋದು.
1 kg ಬಡ್ಡಿಗೆ. ಎಲ್ಲ ಕೊಟ್ಟೆ ಸರ್, ಹುಡುಗರಿಗೆ ಕೊಟ್ಟೆ, ನನ್ನ ಜೊತೆ ಬಂದರಿಗೆ ಕೊಟ್ಟೆ, ಎಲ್ಲ ಕೊಟ್ಟೆ. ಚೈನು, ಬಳೆ, ಖಡ್ಗ, ಬ್ಯಾಸ್ಲೈಟು ಭಾಳ ಕೊಟ್ಟಿದ್ರು ಸರ್ ನನಗೆ. ಸುಮಾರು 5 ಸರ್ ಮನೆಯಲ್ಲಿ. ಹಿತ್ಲದಾಗ ಕೊಟ್ಟಿದ್ದು ಒಂದು ಬೆಳ್ಳಿ ಬಸವಣ್ಣ, ಒಂದು 7-8 ಖಡ್ಗ, ಅವೆಲ್ಲ 5 ಸರ್. ಯಾರಿಗೂ ಕೊಟ್ಟಿಲ್ಲ. ಹಿತ್ಲದ ಹಬ್ಬಕ್ಕೆ ಹೋಗಿದ್ವಿ. ಹಿತ್ಲದ ಹಬ್ಬದಲ್ಲಿ ಅವತ್ತು ಹೋರಿ ಹಿಡಿದೆ ಸರ್, ಭಾಳ ಚೆನ್ನಾಗಿ ಹಿಡಿದೆ. ಅವರು ಸಪೋರ್ಟ್ ಮಾಡಿದ್ರು. ಅಲ್ಲಿ ಒಂದು ಬೆಳ್ಳಿ ಬಸವಣ್ಣ ಕೊಟ್ಟರು. ಅವತ್ತು ಭಾರಿ ಕಾಂಪಿಟೇಷನ್ ಇತ್ತು ಸರ್ ನಮಗೆ ಹೋರಿ ಹಿಡಿಯೋಕ್ಕೆ. 3 ಜನ ಇದ್ವಿ. 3 ಜನದಲ್ಲಿ ಕಾಂಪಿಟೇಷನ್, ಫುಲ್ ಕಾಂಪಿಟೇಷನ್. ಭಾಳ ಚೆನ್ನಾಗಿತ್ತು ಅಂದ್ರೆ ಭಾಳ ಚೆನ್ನಾಗಿತ್ತು ಸರ್. ಅಷ್ಟೇ ಕ್ರೈಸ್ ಇತ್ತು ಅಲ್ಲಿ. ಕಮಿಟಿಯರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು. ಅಷ್ಟೇ ಚೆನ್ನಾಗಿ ಹೋರಿ ಹಿಡಿದ್ವಿ. ಅಲ್ಲೊಂದು ಬೆಳ್ಳಿ ಬಸವಣ್ಣ ಕೊಟ್ಟರು ಸರ್. ಆಮೇಲೆ ಎಲ್ಲ ಆಯ್ತು ಸರ್. ನೆಕ್ಸ್ಟ್ ಕುಸ್ಕೂರು ಹೋದ್ವಿ. ನಮ್ಮ ಅಣ್ಣ ನಾನು ಕುಸ್ಕೂರು ಹೋದ್ವಿ. ನಮ್ಮ ದೇವೇಂದ್ರ ಅಂತೇಳಿ ಬೆಳಕಪ್ಪ, ನಮ್ಮ ದೊಡ್ಡಣ್ಣ ಬೈತಾನೆ ಅಂತೇಳಿ ನಾವಿಬ್ರು ಹೇಳಂಗೆ ಹೋದಿವಿ. ಹೋದಿವಿ. ಅವತ್ತು ಹೊಡ್ತಾ ಬಿದ್ದಿತ್ತು ಸರ್ ನನಗೆ ಮುಂಚೆ. ತಡಸ್ನಳ್ಳಿ ಹಬ್ಬದಲ್ಲಿ ಒಂದು ಎತ್ತು ಬಂದು ಇಲ್ಲಿ ಗುದ್ದಿತ್ತು. ಅದು ಏನಂದ್ರೆ ಭಯಂಕರ ನೋವಿತ್ತು ಸರ್, ಓಡಕ್ಕೆ ಆಗ್ತಿದ್ದಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಬಂದ್ರು, ಹರಗಳ್ಳಿಯರ್ ದಯಣ್ಣ ಅಂತೇಳಿ. ಅವರು ಬೈಕ್ನಲ್ಲಿ ಬಿದ್ದು ಬಂದ್ಬಿಟ್ಟಿದ್ರು. ಕೈ ಕಾಲೆಲ್ಲ ಗಾಯ ಆಗ್ಬಿಟ್ಟಿದ್ವು. ನೀನ್ ಹೋರಿ ಹಿಡಿತೀಯ, ನಾನು ಹೋರಿ ಹಿಡಿತೀಯ ಅನ್ನೋರು. ಅವರೆಲ್ಲ ಫುಲ್ ಗಾಯ ಆಗ್ಬಿಟ್ಟೈತಿ. ನಾನು ಹಿಡಿತೀನಿ, ನೀನು ಹಿಡಿಲಿಲ್ಲ ಅಂದ್ರೆ ಅನ್ನೋರು. ಆಮೇಲೆ ಸರ್ ಸ್ಟಾರ್ಟ್ ಮಾಡಿದೆ ಹಿಡಿಯೋಕ್ಕೆ. ಆ ನೋವಲ್ಲೇ ಸ್ಟಾರ್ಟ್ ಮಾಡಿದೆ. ಹಿಡಿತಾ 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 ನೋವು ಹೋಗ್ಬಿಡ್ತು ಸರ್. ಅದು ನೋವೇ ಇಲ್ಲ, ನೋವು ಹೋಗ್ಬಿಡ್ತು ಸರ್. ಅವತ್ತು ಮೈ ಮೇಲೆ ಬಟ್ಟೆ ಇದ್ದಿಲ್ಲ ನನಗೆ. ಅವತ್ತಿನ ಸಿಚುವೇಶನ್ ಅಲ್ಲಿ ಇದ್ದಿದ್ದೊಂದು ಶರ್ಟ್ ಎಲ್ಲ ಪೂರ್ತಿ ಹರಿದು ಚಪಾಟಿ ಸರ್. ಶರ್ಟ್ ಎಲ್ಲ ಚಪಾಟಿಯಾಗಿ ಅವರು ಹಬ್ಬ ಹೋರಿ ಹಿಡಿಯೋರೇ ಇದ್ದಿಲ್ಲ ಅಲ್ಲಿ. ಪ್ರೈಸ್ ಹೆಂಗ್ ಕೊಡ್ಬೇಕಪ್ಪ ಅಂತ ಚಿಂತೆ ಮಾಡ್ತಿದ್ದೆ ಅವ್ರು ಕುಸ್ಕೂರವ್ರು. ಅಜ್ಜ ಬಂದು ಹೇಳ್ದ ಅವನು, ಏನ್ ಹಿಡಿದ್ಬಿಟ್ಟಿಲ್ಲ ತಮ್ಮ ಹೋರಿ, ಪ್ರೈಸ್ ಕೊಡಕ್ಕಿಲ್ದಂಗೆ ಮಾಡಿದಲ್ಲ ನೀನು. ಅವತ್ತು ಸರ್ ಒಂದು ಹೋರಿನ ಮರದ ಮೇಲೆ ನಿಂತ್ಕೊಂಡು ಕೊಬ್ಬರಿ ಕುಯ್ದಿದ್ವಿ. ಮರದ ಮೇಲೆ ನಿಂತ್ಕೊಂಡು ಅಲ್ಲೊಂದು ಮರ ಐತೆ ಸರ್, ಈಗ ಹೋಯ್ತದ ಶಾಲೆ ಹತ್ರ. ಅಲ್ಲಿ ಹೋಗಿ ನಿಂತ್ಕೊಂತದ್ದು. ಅವ್ರು ಕಟ್ಟಿದ ಜಾಗ ಅದೇ. ಅಲ್ಲಿ ಯಾರನ್ನು ಬಡ್ಡಿ ಬಿಟ್ಕೊಂತ ಇಲ್ಲ. ಅದು ಬೆನ್ನೆ ತಾಯಿ ಸರ್. ಬೆನ್ನೆ ಎತ್ತಿಂದ ಯಾರು ಬಡ್ಡಿ ಬಿಟ್ಕೊಂತಲ್ಲ. ಮರದ ಮ್ಯಾಗೆ ನಿಂತ್ಕೊಂಡು ನಾನು ಎತ್ತಿನ ಮಗ್ಳಿಗೆ ಇದ್ದೆ. ಒಬ್ಬನ ಮ್ಯಾಲಾಸ್ ಬಂದು ಎತ್ತಿ ಹಿಡ್ಕೊಂಡು ಕೊಬ್ಬರಿ ಕುಯ್ದು ಸರ್ ಅದು. ಆಮೇಲೆ ಒಂದು ನಂಬ್ರಿ ಇತ್ತು ಸರ್ ಅಲ್ಲಿ. ನಂಬ್ರಿ ಹರಗಳ್ಳಿ ರೇವಣ್ಣ ಅಂತೇಳಿ ಹಳೆ ಪೈಲ್ವಾನ್ರವ್ರು. ಅವ್ರು ಹಿಡ್ಕೊ ಹೋದ್ರಿ ಸರ್. ಅದನ್ನ ಹಿಡ್ಕೊಂಡು ಹೋದ್ರೆ ಅವ್ರೊಂಥರ ಗುದ್ದಾಡ್ದಂಗ ಸರ್ ಅದು. ಇಬ್ರು ಎತ್ತು ಅವನು ಕಚ್ಚಿ ಬಿಚ್ಚಿ ಕಾಲ ಹಾಕ್ಯಂಡ್ ತುಳಿದು ಬಿಡಿಸ್ಕೊಂಡು ಹೋಗ್ರು ಸರ್. ಕೊಬ್ಬರಿ ಕೊಡ್ಲಿಲ್ಲ. ನೆಕ್ಸ್ಟ್ ರೌಂಡ್ ನಾನು ಹತ್ಕೊಂಡೆ ಸರ್. ಅದು ನಾನು ಹತ್ಕೊಂಡು ಹೋದೆ, ನಿಲ್ಸಿದ್ದೆ ಸರ್. ಅದು ಹೋರಿ ಕೊಬ್ಬರಿ ಇನ್ನೇನು ಕೊಬ್ಬರಿ ಕೊಯ್ಬೇಕು ಅಂತೇಳಿ ಹಿಂದ್ಲಿಂದ ಜನ ಬಂದ್ಬಿಟ್ರು. ಗದ್ದಾಳೆ ಹಾರ್ಬಿಡ್ತು ಸರ್. ಅದು ಜನ ಜಾಸ್ತಿ ಆಯ್ತು ಅಂತ, ಜನ ಜಾಸ್ತಿ ಆಗಿ ಫುಲ್ ರಾಂಗ್ ಆಗ್ಬಿಡ್ತು ಸರ್. ಅದು ಗದ್ದಾಳೆ ಹಾರ್ತು. ಅವತ್ತು ಅದನ್ನು ಬಿಟ್ಟೆ ಸರ್. ಅವನಿ ರೇವಣ್ಣಗೆ ಭಾರಿ ಗುದ್ದಾಡಿ ಸರ್. ಕಾಲಾಗೆಲ್ಲ ತುಳಿದು ಭಾಳ ಅನಾಹುತ ಮಾಡಿತ್ತು ಸರ್. ಅದು ಅಂತ ಹೋರಿ ಹಿಡ್ಕೊಂಡೋಗಿ ನಿಲ್ಸಿ ಬಿಟ್ಟೆ ಸರ್. ಅದು ಕೊಬ್ಬರಿ ಒಬ್ಬನೇ ಆಗ್ಬಿಟ್ಟಲ್ಲ ಸರ್. ಚಾಕ್ ತಕ್ಕೋಬೇಕಾಯ್ತು ಜೋಮ್ನಾಗೆ. ಅಷ್ಟರೊಳಗೆ ಜನ ಬಂದ್ಬಿಟ್ರಲ್ಲ, ಫುಲ್ ರ್ಯಾಶ್ ಆಗ್ಬಿಡ್ತು ಮತ್ತೆ. ಭಾಳ ಹೋರಿ ಹಿಡಿದೀನಿ ಸರ್ ಅಲ್ಲಿ. ಆಮೇಲೆ ತಡಸ್ನಳ್ಳಿ ಹಬ್ಬಕ್ಕೆ ಹೋಯ್ದೆ ಸರ್. ತಡಸ್ನಳ್ಳಿ ಹಬ್ಬದಲ್ಲಿ ಹಿಂಗೆ ನಿಂತಿದ್ದೆ ಸರ್ ಹೋರಿ ಹಿಡಿಯೋಕಂತ ಓಡ್ತಾ ಇದ್ದೆ ಸರ್. ಒಂದು ಹೋರಿ ಬಂದು ಇಲ್ಲಿಗೆ ಎದೆ ಹೊಡ್ಬಿಟ್ಟು ಭಾಳ ಹೊಡ್ತಾ ಬಿದ್ದು ಸರ್. 1 ಗಂಟೆ ಸುಧಾರಿಸಿದೆ ಸರ್ ಅದು. ಆಮೇಲೆ ಅಲ್ಲೇನು ಹಿಡಿಲಿಲ್ಲ ಸರ್. ಆಮೇಲೆ ಇದ್ರಲ್ಲಿ ಹಿಡಿದೆ ಸರ್, ದೊಡ್ಡೇರಲ್ಲಿ. 5 ವರ್ಷ ಫಸ್ಟ್ ಪ್ರೈಸ್ ಹೊಡ್ತೀನಿ ಸರ್. 5 ವರ್ಷ 5 ವರ್ಷ ಸತತವಾಗಿ 5 ವರ್ಷ ಸರ್. ಮತ್ತು ನಾ ಹೋಗಿನೇ ಅಂದ್ರೆ ಮುಗೀತು ಸರ್ ಪ್ರೈಸ್ ನಮ್ಮದೇ. ಭಾಳ ಅಂದರೆ ಸರ್ 15, 16, 20, 5 ವರ್ಷ ಸರ್ ಕಂಟಿನ್ಯೂಸ್ ಹೊಡೆದೆ ಪ್ರೈಸ್. ಅಲ್ಲಿ ನಾ ಬಂದಿನಿ ಅಂದ್ರೆ ಸುತ್ತಮುತ್ತ ಎತ್ಕಟ್ಟಾಕರ್ ಸರ್. ಇದಿನ್ನೂ ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.